ಹಲೋ ನಮಸ್ಕಾರ ರೀ ಎಲ್ಲರಿಗೆ. ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡಕತ್ತೀನಿ. ಮುಂಜಾನೆ ಬಡ ಬಡ ಎದ್ದು ಕಸ ಬಳಿದು ರಂಗೋಲಿ ಹಾಕಿ ಮಕ್ಕಳಿಗೆ ಟಿಫಿನ್ ಮಾಡೋಷ್ಟರಲ್ಲೇ ಸಾಕಾಗ್ಬಿಡ್ತದೆ ಹೆಣ್ಮಕ್ಳಿಗೆ. ಇದೇ ನೋಡಿ ಹೆಣ್ಮಕ್ಳ ಪರಿಸ್ಥಿತಿ. ಮುಂಜಾನೆ ಎದ್ದೇಳಬೇಕು, ಕಸ ಗುಡಿಸ್ಬೇಕು, ಕಸ ಗುಡಿಸಿಂದ ಬಾಂಡೆ ತಿಕ್ಕೋದು, ಅಡುಗೆ ಮಾಡೋದು, ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದು, ಗಂಡದವರಿಗೆ ಆಫೀಸ್ ಕಳ್ಸೋದು ಇದೇ ಆಗಿಬಿಡ್ತದೆ. ನಾವು ಅಷ್ಟು ಕಸ ಗುಡ್ಸಕತ್ತೀವಿ ನೋಡ್ರಿ. ಅಷ್ಟು ಹೊರ್ಗಡೆದೆಲ್ಲ ಪ್ಯಾಸೇಜ್ ಇದು ನಮ್ಮದು ಹೊರ್ಗಡೆದು. ನಾನು ಡೈಲಿ ಬೆಂಗಳೂರು ಭಾಷೆ ಮಾತಾಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಬರೋಕತ್ತಿಲ್ಲ ನನಗೆ. ಅಷ್ಟು ಕಸ ಬಳಿಯಕತ್ತೀನಿ ಹೊರ್ಗಡೆದು. ಇದೆಲ್ಲ ಪ್ಯಾಸೇಜ್ ನೋಡ್ರಿ, ಇದು ನಮ್ಮದು. ಅಷ್ಟು ಕಸ ಗುಡಿಸಕತ್ತೀನಿ ನೋಡ್ರಿ. ಇದೆಲ್ಲ ಪ್ಯಾಸೇಜ್ ಹೊರ್ಗಡೆದಿದೆ. ಹೊರಗಡೆ ಪ್ಯಾಸೇಜ್ ಗುಡಿಸಿ ಫಸ್ಟ್ ಕಸ ಬಳಿಬೇಕು. ಕಸ ಬಳಿದ್ಮೇಲೆ ಆಮೇಲೆ ಬಾಂಡೆ ತಿಕ್ಕೋದು, ಅಡುಗೆ ಮಾಡೋಕ್ಕೆ ಚಾಲೂ ಮಾಡಬೇಕು. ಫಸ್ಟು ಹೊರ್ಗಡೆ ಕಸ ಬಳಿದು ರಂಗೋಲಿ ಹಾಕಿದ ಮೇಲೆ ಒಳಗೆ ಹೋಗ್ತೀವಲ್ಲ, ಅವಾಗ ನಮಗೆ ಒಳಗಿನ ಕೆಲಸ ಮಾಡೋಕೆ ತುಂಬ ಸುಲಭ ಆಗ್ತದೆ. ಅಷ್ಟು ಕಸ ಬಳಿಯಕತ್ತೀನಿ. ಹೊರಗಡೆ ಅಂಗಳ ಕಸ ಬಳಿಯೋದೊಂದೇ ದೊಡ್ಡದು ನಮಗೆ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು. ಅಂದರೆ ಅದು ಲಕ್ಷಣ ಅಂದರೆ ಸಂಸ್ಕೃತಿ ನಮ್ಮದು. ಹಿಂದೂ ಸಂಸ್ಕೃತಿ ಮರೆಯೋಕೆ ಹೋಗ್ಬಾರ್ದು. ಅಷ್ಟು ಮುಂಜಾನೆ ಒಂದು ಸ್ವಲ್ಪ ನೋಡಿರಿ, ರಂಗೋಲಿ ಹಾಕಿದ್ರೆ ಮನೆ ಮುಂದೆ ಎಷ್ಟು ಚಂದ ಕಾಣ್ತದೆ. ಫಸ್ಟು ಹೊಸ್ಲು ತೊಳ್ಕೊರಿ. ಹೊಸ್ಲು ಬೆಳಗ್ಗೆ ಎದ್ದು ಫಸ್ಟ್ ಹೊರಗಡೆ ಕೆಲಸ ಮಾಡ್ಕೊಳ್ಳಿ. ಹೊಸ್ಲು ನೀಟಾಗಿ ಎಲ್ಲ ನೀಟಾಗಿ ತೊಳ್ಕೊಬೇಕು. ಹೊಸ್ಲು ತೊಳ್ಕೊಂಡು ನಿಮ್ಗೆ ಎಷ್ಟು ಎಂಥದ್ದು ಬರ್ತದೆ ಅಂಥದ್ದು ರಂಗೋಲಿ ಹಾಕ್ರಿ. ಚಿಕ್ಕದಾಗ ಸಣ್ಣದನ್ನ ಹಾಕ್ರಿ, ದೊಡ್ಡದನ್ನ ಹಾಕ್ರಿ. ರಂಗೋಲಿ ಹಾಕಿ ಒಳಗಡೆದು ಈಸಿಯಾಗಿ ಕೆಲಸ ಮಾಡ್ಕೊಳಕ್ಕೆ ಚಲೋ ಮಾಡಿರಿ. ನನಗೆ ನೋಡಿರಿ ಹಿಂಗೆ ಬರ್ತದೆ. ಹೆಂಗನ ರಂಗೋಲಿ ಹಾಕಕತ್ತೀನಿ ಅಂತ ಅನ್ಕೋಬೇಡ್ರಿ. ಸ್ಪೀಡಾಗಿ ಬಡ ಕೆಲಸ ಆಗ್ಬೇಕಂತ ನಾನು ಬಡ ಸಣ್ಣದ ಹಾಕಕತ್ತೀನಿ ರಂಗೋಲಿ. ಹೊರಗಡೆ ಎಲ್ಲ ಅಂಗಳಕ್ಕೆ ನೀರು ಹೊಡ್ಯಾಕತ್ತೀನಿ. ಅಂಗಳಕ್ಕೆಲ್ಲ ನೀರು ಹೊಡ್ಯಾಕತ್ತೀನಿ ನೋಡಿರಿ. ಅಂದರೆ 5:30ಗೆ ಎದ್ದೀನಲ್ಲ, ಹೊರಗೆ ಅದು ಇಲ್ಲ, ಬೆಳಕಿಲ್ಲ. ಅಂದರೆ ಟಾರ್ಚ್ ಹಾಕ್ಕೊಂಡು ಮೊಬೈಲ್ ಟಾರ್ಚ್ ಹಾಕ್ಕೊಂಡು ನಾನು ರಂಗೋಲಿ ಹಾಕಕತ್ತೀನಿ. ನನ್ನ ಮಗ ನಗಕತ್ತೀನಿ, ಅಮ್ಮ ಡೈಲಿ ಬೆಂಗಳೂರು ಭಾಷೆ ಮಾತಾಡಕತ್ತಿದ್ದಿ, ಇವತ್ತು ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಲ್ಲಮ್ಮ ಏನು ಅಂದ. ನೋಡಿರಿ, ಈಗೆಲ್ಲ ನಾನು ಹೊರಗಡೆ ತೋರಿಸಾಕತ್ತೀನಿ. ಒಳಗೆ ಕರೆಂಟ್ ಇಲ್ಲ, ಯಾಕೋ ಏನೋ ವಯರ್ ಕಟ್ಟಾಗೈತಂತ ಒಳಗಡೆ ಕರೆಂಟ್ ಇರಲಿಲ್ಲ. ಈಗ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ. ಈಗ ಒಳಗಿನ ಕಸ ಬಳಿಯಕತ್ತೀನಿ. ಈಗಿಂದ ಒಂದು ರೌಂಡ್ ಕಸ ಬಳಿಯಕತ್ತೀನಿ. ಒಬ್ಬೊಬ್ರು ನೈಟೇ ಎಲ್ಲ ಕಸ ಬಳ್ದು ಮಕ್ಕಂತಾರೆ. ಹಂಗೆ ಮಾಡೋಕೆ ಹೋಗ್ಬಾರ್ದು. ಅಂದರೆ ಕಸ ಬಳ್ದು ಹೊರಗೆ ಹಾಕಿದ್ರೇ ಚಲೋ, ಇಲ್ಲಾಂದ್ರೆ ದರಿದ್ರ ಲಕ್ಷ್ಮಿ ಬರ್ತಾ ಅಂತಾರೆ. ದರಿದ್ರ ಆಚೆಗಬಾರ್ದು ಅಂತಂದ್ರೆ ಮುಂಜಾನೆ ಎದ್ದೇ ಕಸ ಬಳಿಬೇಕು. ಅಷ್ಟು ಕಸ ಬಳ್ರಿ. ಒಳಗಡೆ ಅದನ್ನು ಅಷ್ಟು ಮೂಲೆ ಎಲ್ಲೆಲ್ಲಿ ಇರ್ತದೆ ಎಲ್ಲ ಕಸ ಬಳ್ಕೊಂಡು ಹೋಗ್ಬೇಕು. ಕಸ ಬಳ್ಕೊಳೋದೇ ಇದಾಗತ್ತದು, ಚಲೋ ಕಸ ಬಳಿಯೋದ್ರಿಂದ ನಮ್ಗೆ ಮನೇಲೆಲ್ಲ ಇದಾಗತ್ತೆ ನೋಡಿರಿ. ಕಸ ಬಳಿದೆ, ಎಲ್ಲ ಸ್ನಾನ ಆಯಿತು. ಈಗ ಪೂಜೆ ಮಾಡಕತ್ತೀನಿ. ಬೇಗ ಕೆಲಸ ಮುಗಿಸಿದ್ರೆ ಮನ್ಸಿಗೆ ನೆಮ್ಮದಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಇರಲಿಲ್ಲ ನಡೆಯೋದೇ ಇಲ್ಲ. ಅದೇ ಫಸ್ಟ್ನೇ ಡ್ರಿಂಕ್ ಅದು ನಮ್ಗೆ. ಆಮೇಲೆ ದೋಸೆ ಹಾಕಕತ್ತೀನಿ. ನನ್ನ ಮಕ್ಳಿಗಂತೂ ದೋಸೆ ಅಂದ್ರೆ ಭಾಳ ಇಷ್ಟ, ತುಂಬ ಅಂದ್ರೆ ತುಂಬ ಇಷ್ಟ. ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಇದ್ರೆ ಸಾಕು ಅವರಿಗೆ. ನೋಡಿರಿ, ದೋಸೆ ಹಾಕಕತ್ತೀನಿ. ದೋಸೆ ತಿಂದು ಶಾಲೆಗೆ ಹೋದ್ರಂದ್ರೆ ಮುಗೀತು ನೋಡಿರಿ ನಮ್ಮ ಮಕ್ಕಳು. ಹಬ್ಬನೇ ಹಬ್ಬ ದೋಸೆ ಹಾಕಿದ್ದೀರ ಮಕ್ಕಳಿಗೆ. ನೋಡಿರಿ, ದೋಸೆ, ಇಡ್ಲಿ, ಪಡ್ಡು ಹಾಕಿದಾಗ ಎಷ್ಟು ಖುಷಿ ಪಡ್ತಾರೆ ಮಕ್ಕಳಿಗೆ. ರೊಟ್ಟಿ ಅಂದ್ರೆ ಏನು ಗೊತ್ತಿಲ್ಲ, ಚಪಾತಿ, ಮುದ್ದೆ ಅಂದರೆ ಏನು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಮ್ಯಾಗಿ, ದೋಸೆ, ಇಡ್ಲಿ, ಪಡ್ಡು ಇಂಥವೇ ಕೇಳ್ತಿರ್ತಾವೆ. ಅಂದ್ರೆ ನಾನು ಜಾಸ್ತಿ ಮಾಡೋಕೆ ಹೋಗಲ್ಲ, ಯಾವಾಗಾನ ಅಪ್ರೂಪಕ್ಕೆ ಮಾಡ್ತೀನಿ ದೋಸೆ, ಇಡ್ಲಿ, ಪಡ್ಡು. ಡೈಲಿ ಮಕ್ಕಳಿಗೆ ಚಪಾತಿ, ರೊಟ್ಟಿ ಕೊಡಿರಿ. ರೊಟ್ಟಿ ಊಟ ಮಾಡ್ಸೋ ರೂಢಿ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಇರಲಾರ್ದೆ ಊಟನೇ ಇಲ್ಲ. ರೊಟ್ಟಿನೇ ಒಂದು ಅಮೃತ ಉತ್ತರ ಕರ್ನಾಟಕ ಜನಕ್ಕೆ. ನೋಡಿರಿ, ದೋಸೆ ಆಯಿತು, ಸೋಯಾ ಕರಿ ಆಯಿತು, ಎಲ್ಲ ರೆಡಿ ಆಯಿತು. ಲೈಕ್ ಮಾಡಿ, ಫಾಲೋ ಮಾಡಿ.